ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಡಿ.ಕೆ ಬ್ರದರ್ಸ್ ಏನ್ ಮಾಡಿದ್ರು ಡಿಫರೆಂಟ್, ಏನ್ ಮಾಡಿದ್ರು ಹವಾನೆ. MP ಎಲೆಕ್ಷನ್ ಸೋತ್ಬಿಟ್ಟೆ ಅನ್ಬಿಟ್ಟು ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಡಿ.ಕೆ ಸುರೇಶ್ ಅವರು ಸೈಲೆಂಟ್ ಆಗಿ ಇದೀಗ ಒಂದು ರೀತಿಯಲ್ಲಿ ಫಿನಿಕ್ಸ್ ರೀತಿಯಲ್ಲಿ ಎದ್ದು ನಿಲ್ತಾ ಇದ್ದಾರೆ. ಕಂಪ್ಲೀಟ್ ಕರ್ನಾಟಕ ಹಾಲು ಸಹಕಾರಿ ಕ್ಷೇತ್ರದ ಮೇಲೆ ತಮ್ಮ ಕಪಿ ಮುಷ್ಟಿಯನ್ನ, ತಮ್ಮ ಕಬಂಧ ಬಾಹುವನ್ನ ಚಾಚುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೌದು ವೀಕ್ಷಕರೇ, KMF ಅಧ್ಯಕ್ಷರಾಗೋಕೆ ಒಂದು ಮೆಟ್ಟಿಲು ಹತ್ತಿರದಲ್ಲಿದ್ದಾರೆ ಡಿ.ಕೆ ಸುರೇಶ್ ಅವರು. ಇದೆಲ್ಲೋ ಒಂದ್ ಕಡೆ ಈ ಹಿಂದೆ ಹಾಲು ಸಹಕಾರಿ ಕ್ಷೇತ್ರದ ಒಕ್ಕೂಟದಲ್ಲಿ ಬಿಗ್ ಹ್ಯಾಂಡ್ ಯಾರಪ್ಪ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ಅಂತಿದ್ರು. ಹೆಚ್ಚು ಕಡಿಮೆ ರೇವಣ್ಣ ಅವರು 9 ವರ್ಷಗಳ ಕಾಲ KMF ಅಧ್ಯಕ್ಷರಾಗಿದ್ರು. ಈಗಲೂ ಹಾಸನದಲ್ಲಿ ಅವ್ರ ಪ್ರಾಬಲ್ಯ ನಡೆಯುತ್ತೆ. ಹಾಲು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ದೇವೇಗೌಡರ ಕುಟುಂಬದ ಪ್ರಾಬಲ್ಯದಿಂದ ಇದೀಗ ಹಾಲು ಸಹಕಾರಿ ಕ್ಷೇತ್ರದ ಮೇಲಿನ ಪ್ರಾಬಲ್ಯವನ್ನ ಡಿ.ಕೆ ಶಿವಕುಮಾರ್ ಅವರ ಕುಟುಂಬ ತೆಗೆದುಕೊಳ್ಳುತ್ತೇನೋ ಅಂತ. ಡಿ.ಕೆ ಸುರೇಶ್ ಅವ್ರಿಗೆ ಯಾಕ್ರಿ, ಏನ್ ಕಡಿಮೆ ಇದೆಯಾ ಅವ್ರಿಗೇನಾದ್ರು? ಅವ್ರಿಗಿರೋದು ಒಂದೇ ಒಂದು ಆಸೆ, ತಂದೆ ರೂಪದಲ್ಲಿರೋ ನಮ್ಮಣ್ಣ CM ಆಗಬೇಕು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ತಂದೆ ಸ್ಥಾನದಲ್ಲಿ ನೋಡ್ತಾರೆ ಅವರು. ಇವೆಲ್ಲವನ್ನ ಬಿಟ್ಟು ಇದೀಗ ಹಾಲು ಸಹಕಾರಿ ಕ್ಷೇತ್ರದ ಒಂದು ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟವ್ರೆ ಡಿ.ಕೆ ಸುರೇಶ್ ಅವರು. ಸದ್ಯ ನೋಡ್ರೆ KMF ಅಲ್ಲಿ ಅಧ್ಯಕ್ಷರಾಗಿರೋದು ಹಗರಿಬೊಮ್ಮನಹಳ್ಳಿಯ ಭೀಮಾನಾಯಕ್ ಅವರು, ಸಿದ್ದರಾಮಯ್ಯ ಅವರ ಹ್ಯಾಂಡು. ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೇ ಭೀಮಾನಾಯಕ್ ಕೆಲಸ ಮಾಡ್ತಾವ್ರೆ. ಆದ್ರೆ ಸದ್ಯದಲ್ಲೇ ಚುನಾವಣೆ ಏನಾದ್ರು ನಡೆದು ಬಿಟ್ರೆ ಭೀಮಾನಾಯಕರನ್ನ ಬಿಟ್ಕೊಡ್ಬೇಕು ಡಿ.ಕೆ ಸುರೇಶ್ ಅವ್ರಿಗೆ. ಭೀಮಾನಾಯಕ್ ಹಿಂದೆ ಸರಿತಾರ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರ? ಡಿ.ಕೆ ಸುರೇಶ್ ಎಂಟ್ರಿ ಕೊಟ್ಟಿರೋದು ನೋಡಿದ್ರೆ ಭೀಮಾನಾಯಕ್ ಸೈಲೆಂಟ್ ಆಗಿ ಸೈಡಲ್ಲಿ ಇರಲೇಬೇಕು, ಏನು ಮಾಡಕ್ ಆಗಲ್ಲ. ಭೀಮಾನಾಯಕ ಒಳ್ಳೆ ಕೆಲಸ, ಎಲೆಕ್ಷನ್ ಅಲ್ಲಿ ಸೋತ್ಬಿಟ್ಟಿದ್ರು ಹಗರಿಬೊಮ್ಮನಹಳ್ಳಿ ನೇಮಿರಾಜ್ ನಾಯಕ್ ವಿರುದ್ಧ. ಹಂಗಾಗಿ ಸಿದ್ದರಾಮಯ್ಯ ಅವರು KMF ಅಧ್ಯಕ್ಷ ಸ್ಥಾನವನ್ನ ಕೊಟ್ರು. ಇದೀಗ ಡಿ ಕೆ ಸುರೇಶ್ ಬೆಂಗಳೂರು ಹಾಲು ಒಕ್ಕೂಟ ಲಿಮಿಟೆಡ್ ಬಮೂಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅವಿರೋಧವಾಗಿ ಆಯ್ಕೆ ಆಗವ್ರೆ. ದಿಢೀರ್ ಅಂತ ಬಂದ್ರು, ಡೈರಿ ಸರ್ಕಲ್ ಆಫೀಸ್ಗೆ ಹೋಗ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡಿದ್ರು. ನೋಡಿದ್ರೆ ಬೇರೆಯವ್ರು ಹಾಕಿರುವಂತ ಯಾರ್ಯಾರು ನಾಮನಿರ್ದೇಶನಕ್ಕೆ ಅರ್ಜಿ ಹಾಕಿದ್ರು ಅವೆಲ್ಲವೂ ಕೂಡ ಅಪ್ರೂವ್ ಆಗಿಲ್ಲ. ಹಿಂಗಾಗ್ಬಿಟ್ಟು ಡಿ.ಕೆ ಸುರೇಶ್ ನೇಮಕಗೊಂಡಿದ್ದಾರೆ. ಈ ಮೂಲಕ KMF ಚುಕ್ಕಾಣಿಯನ್ನ ಹಿಡಿಯೋಕೆ ಒಂದು ಹೆಜ್ಜೆ, ಇನ್ನೊಂದೇ ಮೆಟ್ಟಲು. ಅದೇನು ದೊಡ್ಡ ವಿಷಯ ಅಲ್ಲ. ಒಂದ್ ಕಡೆ ದೇವೇಗೌಡರ ಕುಟುಂಬದ ಪ್ರಾಬಲ್ಯವನ್ನ ಹಾಲು ಒಕ್ಕೂಟದಲ್ಲಿ ಕಡಿಮೆ ಮಾಡೋ ಲೆಕ್ಕಾಚಾರ. ಡಿ.ಕೆ ಸುರೇಶ್ ಅವರು ಹೇಳಿದ್ರು ಇದರಲ್ಲಿ ರೈತರು ಹಾಲಿನ ವಿಚಾರ ರಾಜಕೀಯ ಬೆರೆಸ್ಬೇಡಿ ಅಂತ. ಬಟ್ ಡಿ.ಕೆ ಸುರೇಶ್ ಅವರು ಡಿ.ಕೆ ಫ್ಯಾಮಿಲಿ ಎಂಟ್ರಿ ಆಯ್ತು ಅಂದ್ರೆ ಹಾಲು ಸಹಕಾರಿ ಕ್ಷೇತ್ರದ ದೇವೇಗೌಡರ ಕುಟುಂಬದ ಪ್ರಾಬಲ್ಯ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರ ಪ್ರಾಬಲ್ಯ ಎಲ್ಲವೂ ಕಡಿಮೆ ಆಗೋದು ಫಿಕ್ಸು. ಹೀಗಾಗಿ ಡಿ.ಕೆ ಸಾಹೇಬ್ ಅಂದ್ರೆ ಏನು ಉಪಮುಖ್ಯಮಂತ್ರಿಗಳು ಡಿ.ಕೆ ಶಿವಕುಮಾರ್ ಅವರ ಸಹೋದರ ಇದೀಗ ಡಿ.ಕೆ ಸುರೇಶ್ ಹಾಲು ಒಕ್ಕೂಟ, ಹಾಲು ಸಾಮ್ರಾಜ್ಯದ ಹೊಸ ಸಾಮ್ರಾಟ ಹೊರಟಿದ್ದಾರೆ. ಡಿ.ಕೆ ಸುರೇಶ್ ಅವರು ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕು, ಒಂದು ವೇಳೆ KMF ಅಧ್ಯಕ್ಷರಾದ್ರೆ ರೈತರಿಗೆ ಯಾವ ರೀತಿ ಪ್ರೋತ್ಸಾಹ ಧನ, ಮತ್ತೊಂದು ಮಗದೊಂದು, ದಯವಿಟ್ಟು, ಯಾಕೆಂದ್ರೆ ಉತ್ತರ ಭಾರತದಲ್ಲಿ ಅಮೂಲ ಹಾವಳಿ, ಅದನ್ನ ಮೆಟ್ಟಿ ನಿಂತು KMF ನ ಬೆಳೆಸ್ಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.